ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಅಜ್ಜಿ ಹಾಗೆ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ನೋಡ್ಬೋದು 12:55 ಆಗಿದೆ. ನಾನು 11 ಗಂಟೆಗೆ ಬರ್ತಾರಲ್ಲ ಅಂತ ಬೇಗನೆ ಎಲ್ಲನೂ ಮಾಡಿಕೊಂಡೆ. ಬಟ್ ಏನಂದರೆ ಪಾಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೋಬೇಕಾಗಿತ್ತು. ಅದೊಂದು ಕೆಲಸ ಮಾತ್ರ ಆಗಲಿಲ್ಲ. ಸರಿ ಬಿಡು, ಅಜ್ಜಿ ಬಂದಮೇಲೆ ಅಜ್ಜಿ ಪಾಪುಗೆ ಸ್ನಾನ ಮಾಡಿಸ್ಕೊಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ನಮ್ಮಮ್ಮ ಅಂತೂ ಬಂದಿದ್ದ ತಕ್ಷಣ ಫಸ್ಟಿಗೆ ಪಾಪು ಕಡೆ ನೋಡಿ ಪಾಪು ಏನು ಮಾಡ್ತಿದ್ದಾಳೆ ಅಂತ ಎತ್ಕೊಂಡು ಮುದ್ದಾಡಿದ್ದೇ ಆಯಿತು. ಅಂದರೆ ಯಾವಾಗಾದರೂ ಒಂದೊಂದು ಸಲ ಅಲ್ವಾ ಬರೋದು. ಅವಳನ್ನ ಪ್ರತಿ ಟೈಮ್ ಕೂಡ ಬಂದಾಗ ಯಾವ ರೀತಿ ಚೆನ್ನಾಗಾಗಿದ್ದಾಳೆ, ವೆಯ್ಟ್ ಗೇನ್ ಆಗಿದ್ದಾಳ ಎಲ್ಲನೂ ನೋಡಿ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ. ಸ್ವಲ್ಪ ದಪ್ಪ ಆಗಿದ್ದಾಳೆ, ಉದ್ದ ಆಗಿದ್ದಾಳೆ, ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ಕಲರ್ ಬಂದಿದ್ದಾಳೆ, ಈ ರೀತಿಯಾಗಿ ಎಲ್ಲ ಹೇಳ್ತಾಯಿದ್ರು. ಮತ್ತು ನಮ್ಮ ಮನೆಯಲ್ಲಿ ಏನು ಗೊತ್ತಾ, ತುಂಬ ವರ್ಷಗಳಾದಮೇಲೆ ಅಲ್ವಾ ಒಂದು ಹೆಣ್ಮಗು ಅಂತ ಆಗಿರೋದು. ಎಲ್ಲರಿಗೂ ಒಂಥರ ಪ್ರೀತಿ ಅಂತಲೇ ಹೇಳ್ಬೋದು ಸಿರಿ ಅಂತ ಅಂದರೆ. ಅದರಲ್ಲೂ ನಮ್ಮ ಚಿಕ್ಕಪ್ಪ ಅವರು ಕೂಡ ಇವಾಗ ಮೈಸೂರಿಂದ ಬಂದಿದ್ದರು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ. ಸೊ ಸಿರಿನ ಕೂಡ ನೋಡೋಣ ಅಂತ ಹಾಗೆ ಬಂದಿದ್ದರು. ತುಂಬ ಖುಷಿ ಆಯಿತು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದು. ಮಾಮಂಗ ಇದನ್ನ ಮಾಮಂಗ್ ಕೊಡ್ತೀಯಾ? ಸಸು ಮಾಮಂಗೆ ನಿನ್ ಕತ್ತು ದೊಡ್ಡದಾಯ್ತು. ಹಾಕೋಗ್ಬೇಡ, ಅವ್ನ ಕತ್ತಿಗೆ ಹಂಗಲ್ಲ. ಈಗ ತಿನ್ನೋ ಕುತ್ಕೊಂಡು ಆಡಾಡಿ ಯಾರು ಆಡೋ ಬಂಗಡಿ ಆಡ ಇವರು ಮಾತಾಡ್ಸಿದ್ರೆ ನೀನ್ ನಗದು. ನೀನ್ ಮಾತಾಡಿಲ್ಲ ಅಂದ್ರೆ ನಗಲ್ಲ. ಎಲ್ಲೋಯ್ತು ನಿಂದ ಹಣೆ ಕೊಟ್ಟು ಎಲ್ಲ ತಿಕ್ಕೊಂಡ್ಬಿಟ್ಟ. ಹೊಟ್ಟೆ ಕೊಟ್ಕೊಂಡು ಕಲ್ಲ ಮಗಳು ಸ್ನಾನ ಮಾಡಿಸುವಾಗ ನೋಡ್ಬೇಕೀಗ ನಿಗೃತ್ತಾಳೆ. ಆನಮ್ಮ ಒಂಚೂರು ಕಾಲು ಕೊಟ್ಟರೆ ಸಾಲ ಜಂಪ್ ಹೊಡಿತಾಳೆ. ಅಪ್ಪು ಬಿಚ್ಚಿರೋದು ಶಕೆ ಆಯ್ತಾಯ್ತಾ ನಿಂಗೆ ಅಂತ. ಅದೇ ಈಗ ಅದು ನೋಡೋಳಿ ಕೆಂಬರ ಹೋಗೇ ಇಲ್ಲ. ಇನ್ನೂ ವರ್ಷ ಮುಂಚೆ ತುಂಬಾ ಡಾರ್ಕ್ ಕಾಣ್ತಾ ಇಲ್ಲ, ಹೋಗುತ್ತೆ ನಿಧಾನ. ಹೋಗ್ಲಿಲ್ಲ ಅಂದ್ರೆ ಏನು ಮಚ್ಚ ಅದು ಹೋಗುತ್ತೆ. ಅದು ಸ್ವಲ್ಪನೂ ಶೇಡ್ ಲೈಟ್ ಆಗಿ ಕಾಣುತ್ತೆ. ಆಮೇಲೆ ಅದು ಎಷ್ಟು ದಪ್ಪ ಐತಿ ಇಲ್ಲಿ ಮಂಜುಗೆ ರಕ್ಷುಗೆ ಹೊಟ್ಟೋಯ್ತಂದು ವಾಯ್ಸ್ ಯಾವ ತರ ಇದೆ ಅಪ್ಪು? ಅಪ್ಪನ ತರ ಕಿವಿ ಕೇಳಿಸ್ತಾ ಇದೆ. ಸಿರಿಗೆ ಕಿವಿ ಕೇಳಿಸುತ್ತೆ. ಚೆಕ್ ಮಾಡ್ಬೇಕಲ್ಲ ನಾವು. ನನ್ನ ಕಡೆ ನಾನು ಮಾತಾಡ್ತಾರೆ ನನ್ನ ಹಿಂಗ್ ಅಪ್ಪು ಕೇಳಿಸ್ತಾ ಇದೆಯಾ? ಕಿವಿ ಕೇಳಿಸ್ತಾ ಇದೆಯಾ? ಡ್ಯಾನ್ಸ್ ಆಡ್ತಾವಳೆ. ಗಟ್ಟಿ ಮೈ ಅನ್ನೋದು ತಸುಗಳ ಮೈ ಅಂದ್ರೆ ಅಂತವಲ್ಲ ಆ ತರ ಗಟ್ಟಿ ಇಲ್ಲ ಮೈ. ಇವಳು ಗಟ್ಟಿ ಮೈ ತರ ಕಾಣಿಸ್ತೀಯ ಅಂತ ಕೂತದೆ. ಕೂತದೆ ಮುಡಿ ಕೊಡೋಷ್ಟೊತ್ತಿಗೆ ಜಡಿನೇ ಹಾಕ್ಬೋದು. ಇದು ನೋಡಿ ಫ್ರೆಂಡ್ ಕರ್ಲಿ ಬರ್ಲಿಲ್ಲ. ಯಾರು ಆರಮ್ಮನೆ ಸೇಮ್ ಅವ್ರ ಅಪ್ಪನೇ ಕೂತಿರ್ಲಿಲ್ಲ ಅವನಿಗೆ. ಬೇಕಲ್ಲ ನೋಡಿ ನೋಡಿ. ಅಯ್ಯಪ್ಪ ಸಿರಿ ಸಿರಿ ಸಿರಿ
ಇಲ್ಲಿ ನಾವು ಸಿರಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಅವಳು ಯಾವ ರೀತಿ ಮಾಡ್ತಾಳೆ ಏನು ಅನ್ನೋದನ್ನೆಲ್ಲ. ಹಾಗೆ ನಮ್ಮ ಅಜ್ಜಿ ಕೂಡ ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದ್ದಾಳೆ ಮತ್ತು ಹೇಗಿದ್ದಾಳೆ ಅನ್ನೋದನ್ನೆಲ್ಲ ನೋಡಿ ಹೇಳ್ತಾಯಿದ್ರು. ಸೊ ನನಗೂ ಒಂಥರ ಖುಷಿ ಆಯಿತು. ನಿಜವಾಗ್ಲೂ ಅಲ್ಲ, ಲೈಕ್ ನಾನು ಮನೆಯಲ್ಲಿ ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ, ನನಗೆ ಅಷ್ಟಾಗಿ ಏನೂ ಅನಿಸೋದಿಲ್ಲ. ಬಟ್ ಯಾರಾದರೂ ಹೊರಗಡೆಯಿಂದ ಬಂದಾಗ ಅವ್ರು ಹೇಳಿದಾಗ ಅಲ್ವಾ, ಓಕೆ ಪರವಾಗಿಲ್ಲ ಇವಾಗ ಚೆನ್ನಾಗಾಗಿದ್ದಾಳೆ, ಆವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತೆಲ್ಲ ಹೇಳಿದಾಗ ಖುಷಿ ಆಗುತ್ತೆ. ಇನ್ನು ಊಟ ಕೂಡ ಹಾಕ್ಕೊಡ್ಬೇಕಾಗಿತ್ತು ಎಲ್ಲರಿಗೂ. ಸರಿ ಅಂತ ಪಾಪುನೂ ಕೂಡ ಮಲಗಿಸ್ಬಿಟ್ಟು ಅದಾದಮೇಲೆ ಊಟ ಎಲ್ಲರಿಗೂ ಹಾಕ್ಕೊಟ್ಟೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಕೂಡ ಮಾಡ್ಕೊಂಡ್ವಿ. ಇನ್ನು ಸಂಜೆನೂ ಕೂಡ ಆಯಿತು. ಪಾಪುನೂ ಕೂಡ ನಿದ್ದೆ ಮಾಡೋದು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾ ಇರಲಿಲ್ಲ. ಒಂದು ಅರ್ಧ ಗಂಟೆ ಮಲ್ಕೊಂಡ್ರೇ ಹೆಚ್ಚೆಚ್ಚು ಅಂತ ಹೇಳ್ಬೋದಾಗಿತ್ತು. ಬೇಗನೆ ಎದ್ಬಿಡೋವಳು. ಸರಿ ಅಂತ ಪಾಪುನ ಎತ್ಕೊಂಡು ಎಲ್ಲರೂ ಮುದ್ದಾಡ್ತಾ ಮಾತಾಡಿಕೊಂಡು ಹೀಗೆ ಕೂತ್ಕೊಂಡಿದ್ವಿ. ಇನ್ನು ಸಂಜೆ ಆಗ್ತಾ ಅಲ್ವಾ, ನಮ್ಮ ಅಮ್ಮಂಗೆ ಕೂಡ ಕಾಲ್ ಮಾಡಿದ್ರು ಅಲ್ಲಿಗೇ ಬರೋದಕ್ಕೆ ಹೇಳೋಕ್ಕೆ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅಲ್ಲೇ ಹೋಗ್ಬೋದಾಗಿತ್ತು, ಬಟ್ ನಮ್ಮ ಅಜ್ಜಿಗೆ ನಡ್ಕೊಂಡು ಅಲ್ಲಿವರೆಗೂ ಹೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕಾಲ್ ಮಾಡಿ ನಮ್ಮ ಅಮ್ಮನಿಗೆ ಬರೋದಕ್ಕೆ ಹೇಳಿದ್ರು. ನಮ್ಮ ಅಮ್ಮ ಒಂದು ಸಂಜೆ ಹಾಗೆ ಮನೆಗೆ ಬಂದರು. ನಮ್ಮಮ್ಮ ಮಧ್ಯಾಹ್ನಕ್ಕೆ ಹೇಳಿದ್ದು, ನಮ್ಮಮ್ಮ ನೋಡಿದ್ರೆ ಸಂಜೆ ಬಂದರು. ಸರಿ ಬಿಡು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ಸಂಜೆನೂ ಕೂಡ ಆಯಿತು. ಸರಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿನೂ ಕೂಡ ಮಾಡಿಕೊಟ್ಟೆ. ಇನ್ನೂ ಟೈಮ್ ನೋಡಿದ್ರೆ ಆಗಲೇ 5 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು ಪಾಪಕ್ಕೆ ಸ್ನಾನ ಕೂಡ ಮಾಡಿಸಿರಲಿಲ್ಲ. ಹೀಗೆ ಪಾಪನ ಮಲಗಿಸೋದು, ಎದ್ಮೇಲೆ ಆಟ ಆಡಿಸ್ಕೊಂಡು ಮುದ್ದಾಡ್ಕೊಂಡು ಕೂತ್ಕೊಳ್ಳೋದು, ಇದೇ ಥರ ಆಗೋಗಿತ್ತು. ಸಂಜೆನೇ ಆಗೋಯಿತು ಪಾಪುಗೆ. ಇನ್ನು ಕತ್ಲೆ ಆಗೋ ಅಷ್ಟೊತ್ತಿಗಾದರೂ ಸ್ನಾನ ಮಾಡಿಸ್ಬಿಡೋಣ ಅನ್ನೋದಕ್ಕೋಸ್ಕರ ನಾನು ಆಯಿಲ್ ಮಸಾಜ್ ಮಾಡ್ತೀನಿ ಪಾಪುಗೆ ಕರ್ಕೊಂಡು ಹೋಗ್ಬಿಟ್ಟು ಮೇಲೆ, ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದೆ ನಮ್ಮ ಅಜ್ಜಿಗೆ. ಅದಕ್ಕೆ ನಮ್ಮ ಅಜ್ಜಿ ನಾನೇ ಸ್ನಾನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಯಿಲ್ ಮಸಾಜ್ ಎಲ್ಲ ಮಾಡಿರು ಬರ್ತೀನಿ ಅಂತ. ನಾನಿಲ್ಲಿ ಹಾಲಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋವಾಗ ಪಾಪುದು ಬೆಡ್ಶೀಟ್ ಆಗಿರ್ಬೋದು, ಮತ್ತು ಅಪ್ಪನೂ ಕೂಡ ಮೇಲ್ಗಡೆಯಿಂದ ಲೂಡೋ ಆಡ್ತೀನಿ ಅಂತ ತೊಗೊಂಡ್ಬಂದು ನಮ್ಮ ಚಿಕ್ಕಪ್ಪ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಲೂಡೋ ಕೂಡ ಆಡ್ದ. ಸೊ ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಪಾಪುನ ಕರ್ಕೊಂಡು ನಾನು ಮೇಲ್ಗಡೆ ಹೋದೆ. ಇನ್ನು ಪಾಪುಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಆಗಿತ್ತು. ಇನ್ನು ನಮ್ಮ ಅಜ್ಜಿನೂ ಕೂಡ ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ ನೀರನ್ನ ಕೂಡ ಆನ್ ಮಾಡಿದ್ದೆ. ಇನ್ನು ನಮ್ಮ ಅಜ್ಜಿ ಅಂತೂ ಪಾಪುಗೆ ತುಂಬಾ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ. ನಾನು ಕೂಡ ನಮ್ಮ ಅಜ್ಜಿಯಿಂದನೇ ನೋಡಿ ಕಲ್ತಿದ್ದು ಅಂತ ಹೇಳ್ಬೋದು. ಸೊ ಅಪ್ಪುಗೆ ಕೂಡ ಅಷ್ಟೇ, ನಾನು ಆವಾಗ 1 ಮಂತಿಗೆಲ್ಲ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಪಾಪುಗೆ ನೀರು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಕರಿಯೋರಲ್ವ, ಆವಾಗ ಹೋಗ್ಬಿಟ್ಟು ನೋಡ್ಕೋತಾ ಇದ್ದೆ ಏನು ಮಾಡಿಸ್ಬೇಕು ಸ್ನಾನ ಅಂತ ಅಂದ್ಬಿಟ್ಟು. ಅದೇ ಪ್ರಕಾರದಲ್ಲಿ ಸ್ನಾನ ಮಾಡಿಸ್ತಾ ಇದ್ದೆ. ಸೊ ಇವಾಗಲೂ ಕೂಡ ಅಷ್ಟೇ, ಒಂದು ಸ್ವಲ್ಪ ಮರ್ತಂಗೆ ಆಗೋಗ್ಬಿಟ್ಟಿತ್ತು ಸಿರಿ ಹುಟ್ಟಿದಾಗ ಸ್ನಾನ ಮಾಡಿಸೋದು. ಬಟ್ ಆಮೇಲೆ ನೋಡಿ ಮತ್ತೆ ಕಲ್ತ್ಕೊಂಡು ಪಾಪುಗೆ ಅವಾಗಿಂದನೂ ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ. ಮತ್ತು ಒಂದೊಂದು ಸತಿ ಭಯ ಕೂಡ ಆಗುತ್ತೆ ಸ್ನಾನ ಮಾಡಿಸೋವಾಗ. ತುಂಬ ಕೇರ್ಫುಲ್ಲಾಗಿ ಹುಷಾರಾಗೆ ಮಾಡಿಸ್ತಾ ಇರ್ತೀನಿ. ಸ್ಟಾರ್ಟಿಂಗಲ್ಲಿ ಹೇಗೆ ಭಯ ಪಟ್ಕೊತಾ ಇದ್ನೋ, ಇವಾಗಲೂ ಕೂಡ ಪಾಪುನ ಸ್ನಾನ ಕರ್ಕೊಂಡು ಹೋದಾಗ ಮನಸ್ಸಲ್ಲಿ ಒಂಥರ ಭಯ ಇದ್ದೇ ಇದೆ. ಬಟ್ ಆದರೂ ಪರವಾಗಿಲ್ಲ, ಅನಿವಾರ್ಯ, ಮಾಡಿಸ್ಲೇಬೇಕು. ತುಂಬ ಹುಷಾರಾಗೇ ಮಾಡಿಸ್ತಾ ಇರ್ತೀನಿ. ತುಂಬ ಜನ ಕೇಳ್ತಿರ್ತೀರ ಪಾಪುಗೆ ಪ್ರತಿದಿನ ಸ್ನಾನ ಮಾಡಿಸೋದಕ್ಕೆ ಯಾರು ಬರ್ತಾರೆ ಅಂತ. ಯಾರೂ ಬರೋದಿಲ್ಲ, ನಾನೇ ಸ್ನಾನ ಮಾಡಿಸ್ತೀನಿ. ಸೊ ಆಯಿತು, ಪಾಪುಗೆ ಸ್ನಾನ ಎಲ್ಲ ಮಾಡಿಸಿದ್ದು. ಇವತ್ತು ತಲೆ ಸ್ನಾನ ಇದ್ದಿದ್ದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಅಜ್ಜಿ ಅಂತೂ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಟ್ರು. ಸೊ ಅವಾಗವಾಗ ಬಂದಾಗೆಲ್ಲ ನಾನು ನಮ್ಮ ಅಜ್ಜಿ ಕೈಯಲ್ಲೇ ಕೊಡ್ತೀನಿ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ, ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಆವಾಗ ನಮ್ಮ ಅಜ್ಜಿ ಹೇಗೆ ಸ್ನಾನ ಮಾಡಿಸ್ಬೇಕು, ಇವಾಗ ದೊಡ್ಡವಳು ಆಗ್ತಿದ್ದಾಳಲ್ವ, ಯಾವ ರೀತಿ ನೀಟಾಗಿ ಮೈಯೆಲ್ಲ ಒತ್ತಿ ಸ್ನಾನ ಮಾಡಿಸ್ಕೊಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಆವಾಗ ನಾನು ಅದನ್ನು ನೋಡಿಕೊಂಡು ನೆಕ್ಸ್ಟ್ ಸ್ನಾನ ಮಾಡಿಸೋವಾಗ ನಾನು ಅದೇ ಥರನೇ ಫಾಲೋ ಮಾಡ್ತೀನಿ. ಇವಾಗ ಪಾಪುಗೆ ಮೈಯೆಲ್ಲ ಒರೆಸಿ ಕ್ರೀಮೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಹೀಗೆ ನಮ್ಮ ಅಮ್ಮ ಹೇಳ್ತಾಯಿದ್ರು ಜಾಸ್ತಿ ಕ್ರೀಮ್ ಅಪ್ಲೈ ಮಾಡ್ತಿದ್ಯಾ ಅಂತ. ಬಟ್ ಸಿರಿಗೆ ಬಂದುಬಿಟ್ಟು ಡ್ರೈ ಸ್ಕಿನ್. ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಕ್ರೀಮ್ ಅಪ್ಲೈ ಮಾಡ್ತೀನಿ. ಬೇಗ ಡ್ರೈ ಆಗೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಸ್ಕಿನ್ ಮಾಯ್ಶ್ಚರೈಸ್ ಮಾಡಿದ್ರೆ ಅಲ್ವಾ ಡ್ರೈ ಸ್ಕಿನ್ ಆಗೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ.
ಸಿರಿಗೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ 2 ಫ್ರಾಕ್ನ ತೊಗೊಂಡು ಬಂದಿದ್ರು. ತುಂಬಾ ಕ್ಯೂಟಾಗಿತ್ತು. ಅದನ್ನೇ ಪಾಪುಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಅಂದರೆ ನಮ್ಮ ಅಜ್ಜಿ ತಮಿಳ್ನಾಡಿಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ರು. ಆವಾಗ ನೋಡಿ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದು. ಸೊ ಸಿರಿಗೆ ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾನು ಈ ಒಂದು ಪ್ಯಾಟರ್ನಲ್ಲಿ ಅಲ್ವಾ ಸಿರಿಗೆ ಫ್ರಾಕ್ ತೊಗೊಂಡೇ ಇರಲಿಲ್ಲ. ಸೊ ನಮ್ಮ ಅಜ್ಜಿಗಂತೂ ಫುಲ್ ಖುಷಿ ಆಗೋಯಿತು. ಈ ಒಂದು ಬಟ್ಟೆ ಹಾಕಿದ ತಕ್ಷಣ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ಕರೆಕ್ಟ್ ಸೈಜಲ್ಲಿ ತೊಗೊಂಡು ಬಂದಿದ್ದಾರೆ. ಒಂದಂತೂ ಬಂದುಬಿಟ್ಟು ಒಂದು 6 ತಿಂಗಳು ಮೇಲಾಗುತ್ತೆ. ಇದು ಅಂತೂ ಪರ್ಫೆಕ್ಟಾಗಿ ಅವಳಿಗೆ ಸೆಟ್ ಆಗಿತ್ತು. ಇನ್ನು ಪಾಪು ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು. ಹಾಗಾಗಿ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ. ಈ ಟೈಮಲ್ಲಿ ಅವಳನ್ನ ರೆಡಿ ಮಾಡೋದಕ್ಕೆ ಹೋದರೆ ಅಂತೂ ಇದ್ದಿದ್ದು ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸ್ವಲ್ಪ ಸಮಾಧಾನ ಮಾಡಿ ಅದಾದಮೇಲೆ ಅವಳಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಕೈಲಿ ಕೊಟ್ಟೆ. ಯಾರು ನೋಡಿದ್ರು ಅಮ್ಮ ಮಗಳು ಯಾರು ನೋಡಿದ್ರು 6 ಚಿನ್ನ ನೋಡಿದ್ರು ನಿದ್ದೆ ಬಂದ್ಬಿಟ್ಟಿದೆ ಬಾಲ ಮುದ್ದೆ ಬಂದ್ಯಾರು ಈಗ ಈಗ ಎಲ್ಲ ಓ ಮಮ್ಮಿ ಓನೋ ಎಲ್ಲ ಈಗ ಇಡ್ತಾ ಇದ್ಯಾ. ಇನ್ನು ಒಬ್ಬರಾದ್ಮೇಲೆ ಒಬ್ಬರು ಸಿರಿನ ಎತ್ಕೊಳ್ಳೋದು ಮುದ್ದು ಮಾಡೋದು. ಅವತ್ತಿನ ದಿನ ಅಂತೂ ಇದೇ ಥರ ಆಗೋಗ್ಬಿಟ್ಟಿತ್ತು. ಸಿರಿ ಯಾರು ಎತ್ಕೊಂಡ್ರು ಸುಮ್ಮನೆ ಇರ್ತಿದ್ಲು, ಯಾರು ಮುದ್ದು ಮಾಡಿದ್ರು ಮಾಡಿಸ್ಕೊತಾ ಇದ್ಲು. ಏನಂತ ಅಂದರೆ ಅವಳಿಗೆ ಹಿಂಸೆ ಮಾಡೋಕ್ಕೆ ಹೋಗಬಾರ್ದು. ಹಿಂಸೆ ಮಾಡಿಬಿಟ್ರೆ ಅವಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಮತ್ತು ಹೊಟ್ಟೆ ಹಶ್ವಾದರೆ ನನ್ನ ಹತ್ರ ಬರಬೇಕು, ನಿದ್ದೆ ಮಾಡಬೇಕು ಅಂದರೆ ಆರಾಮಾಗಿ ನಿದ್ದೆ ಮಾಡಿಬಿಡ್ಬೇಕು. ಈ ಥರ ಇತ್ತು ಅವಳಿಗೆ. ಫಸ್ಟಿಂದನೂ ಅಷ್ಟೇ ಅವಳಿಗೆ ಎಲ್ಲರ ಹತ್ರನೂ ಅವಳು ಅಂದರೆ ಹೊಂದ್ಕೋತಾಳೆ, ಆರಾಮಾಗಿರ್ತಾಳೆ. ಇಫ್ ಇನ್ ಕೇಸ್ ನಾನೇನಾದರೂ ಎಲ್ಲರೂ ಹೊರಗಡೆ ಹೋಗಬೇಕು ಪಾಪನ ಮನೆಯಲ್ಲಿ ಬಿಟ್ಟು ಅಂತ ಅಂದರೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೋದರೆ ಆರಾಮಾಗಿರ್ತಾಳೆ. ಇನ್ನು ಎದ್ದರೆ ಕೂಡ ಅಷ್ಟೇ ಅವಳು ಜಾಸ್ತಿ ಅಳೋದು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಬಟ್ ತುಂಬ ಹೊತ್ತು ಪಾಪುನ ಬಿಟ್ಟು ನಾನಂತೂ ಹೋಗಲ್ಲ. ಏನಂದರೆ ಒಂದು ಅರ್ಧ ಗಂಟೆ ಕೆಲಸ ಎಲ್ಲ ಇತ್ತು ಅಂದರೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಬೇಗನೆ. ಸೊ ಈ ರೀತಿಯಾಗಿ ಸಿರಿನ ಮೇಂಟೈನ್ ಮಾಡೋದು ತುಂಬ ಈಸಿ. ನಮ್ಮ ಅಜ್ಜಿ ಕೂಡ ಹಾಗೆ ಹೇಳ್ತಿದ್ರು, ಪಾಪುನಂತೂ ಯಾರು ಬೇಕಾದರೂ ನೋಡ್ಕೋಬೋದು, ಆ ಥರ ಆರಾಮಾಗಿರ್ತಾಳೆ ಅವಳು ಅಂತ. ಇನ್ನು ಪಾಪುಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಕೊಟ್ಟೆ. ನಮ್ಮ ಚಿಕ್ಕಪ್ಪ ಇವಾಗ ಮಲಗಿಸ್ತಾ ಇದ್ದಾರೆ ನೋಡ್ಬೋದು. ಜೋಕಾಲಿಗೆ ಹಾಕೋದೇ ಬೇಡ, ಎಷ್ಟು ಬೇಗ ಮಲ್ಕೊಂಬಿಟ್ಲು ಅಂತ ಅಂದರೆ ಪಾಪು ಒಂದು ಸ್ವಲ್ಪ ಹಿಂಗೆ ತೂಗ್ತಾ ಇದ್ದಂಗೆ ಸಾಕು ನಮ್ಮ ಚಿಕ್ಕಪ್ಪ ನಿದ್ದೆನೇ ಮಾಡಿಬಿಟ್ಲು. ಸರಿ ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಏನೋ ಮಲ್ಕೊಂಡಿದ್ಲು. ನಾನು ಕೂಡ ಅವಳು ಎದ್ದೋಳ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ. ಬೆಳಗ್ಗೆಯಿಂದ ಸ್ನಾನ ಮಾಡೋಣ ಅಂತ ಸಂಜೆನೇ ಆಗೋಯ್ತು ನಂದಂತೂ. ಇವತ್ತು ಎಲ್ಲರೂ ಬಂದಿದ್ರು ಅಲ್ವಾ, ಸ್ವಲ್ಪ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೀಗೆ ಟೈಮ್ ಹೊಟ್ಟೋಯ್ತು. ಸೊ ನಮ್ಮ ಚಿಕ್ಕಪ್ಪ ಅಪ್ಪುನ ಕರ್ಕೊಂಡು ಹೋಗಿ ಹೊರಗಡೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡು ಬಂದು ಕೊಟ್ಟರು ಅವನಿಗೆ. ಯಾಕಂದರೆ ಬರೋವಾಗ ಅವರು ಆಟೋದಲ್ಲಿ ಬಂದುಬಿಟ್ರು ಅಲ್ವಾ, ಹಾಗಾಗಿ ಅವನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಏನೇನೆಲ್ಲ ಬೇಕೋ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದರು. ಇನ್ನು ಅವರು ಸಂಜೆ ಒಂದು 8 ಗಂಟೆ ಹಾಗೆಯೇ ಹೊರಟುಬಿಟ್ರು. ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಟೈಮ್ ಕೂಡ ಆಯಿತು. ಇನ್ನು ಪಾಪು ಎದ್ಮೇಲೆ ಮತ್ತೆ ಪಾಪುನೆಲ್ಲರೂ ಮುದ್ದು ಮಾಡಿಬಿಟ್ಟು ಸರಿ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ಹೊರಡೋ ಟೈಮ್ಗೆ ನಮ್ಮ ಅಜ್ಜಿ ಅಂತೂ ಪಾಪುಗೆ ದೃಷ್ಟಿ ಎಲ್ಲ ತೆಗೆದ್ರು. ಯಾಕಂದರೆ ಬೆಳಗ್ಗೆಯಿಂದ ಎಲ್ಲರೊಟ್ಟಿಗೆ ಅವಳು ಆಟ ಆಡ್ಕೊಂಡಿದ್ದಾಳೆ, ದೃಷ್ಟಿ ಅಂತೂ ಪಕ್ಕ ಆಗಿರುತ್ತೆ ಪಾಪುಗೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಹೊರಟರು. ತುಂಬ ಖುಷಿ ಆಯಿತು. ಇವತ್ತೊಂಥರ ಹೇಗಿತ್ತು ಅಂತಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಒಬ್ಬಳೇ ಅಂತೂ ಟೈಮ್ ಕಳೆಯೋದು ನನಗೊಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನಾನು ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದು, ಗಾಸಿಪಿಂಗ್ ಮಾಡೋದು ಇದೆಲ್ಲ ನನಗೆ ಯಾವುದೂ ಇಲ್ಲ. ಒಂದೊಂದು ಟೈಮ್ ಹೆಂಗೆ ಅನಿಸ್ಬಿಡುತ್ತೆ ಅಂತ ಅಂದರೆ ಒಬ್ಬಳೇ ಇದ್ದೀನಲ್ಲ ಅಂತ ಅನಿಸ್ತಿರುತ್ತೆ. ನನಗೆ ಯಾವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ರೀತಿಯಾಗೆಲ್ಲ ನಮ್ಮ ಮನೆಗೆ ಬರ್ತಾರೆ, ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆಲಿ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ, ಆವಾಗಂತೂ ನಂಗೆ ತುಂಬ ಖುಷಿ ಆಗುತ್ತೆ. ಆ ದಿನ ಅಂತೂ ಎಷ್ಟು ಬೇಗ ಪಾಸ್ ಆಗಿಬಿಡುತ್ತೆ ಅಂತಲೇ ಅನಿಸುತ್ತೆ ನನಗೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು. ನಾಮಕರಣಕ್ಕೆ ಬಿಡಪ್ಪ ಸರಿ ಬಾಯಮ್ಮ. ಗೀತಾ ನಿಧಾನಕ್ಕೆ ಇಳಿರಿ ಹೋಗಿ. ಬಾಯ್ 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 ಬಾಯ್. ಮಮ್ಮಿ ಜೊತೆ ಬರೀ ಬಾಯ್ ಬರಮ್ಮ. ಬಾಯಮ್ಮ.
ನಿಂಗೆ ಮಾಡಬೇಕು ಖರ್ಚಿಲ್ಲ ಹೋಗೋದು ಸುಮ್ಮನೆ ನೀನ್ ಬಾ ಮಮ್ಮಿ ಜೊತೆಲಿ ಫೋನ್ ಬಿಟ್ಟು ಬಂದ ಬಾಯ್ ಅಮ್ಮ ಬಂತ ಬಾಯಮ್ಮ. ಅಲ್ಲ ಏನಂತೆ ಏನ ಹೋಗೋವರೆಗೂ ಮಾಡ್ತಾನೆ ಇರು. ಬಾಯ್ ಬಾಯ್. ಇನ್ನು ನಮ್ಮ ಅಜ್ಜಿಯವರೆಲ್ಲ ಹೊರಟ ಮೇಲೆ ನನ್ನ ತಮ್ಮ ನಂಗೆ ಬಜ್ಜಿ ತಿನ್ನಬೇಕು ಅಂತ ಅನಿಸ್ತಿದೆ, ಬಜ್ಜಿ ಮಾಡಿಕೊಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ದ. ಸರಿ ಅಂದ್ಬಿಟ್ಟು ಇವಾಗ ನಾನು ಮನೆಯಲ್ಲಿ ಕಾಲಿಫ್ಲವರ್ ಇತ್ತು, ಹಾಗೆಯೇ ಆಲೂಗಡ್ಡೆ ಇತ್ತು, ಎರಡೂ ಕೂಡ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಪ್ಪನಿಗೆ ಕೂಡ ಒಂದು ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು. ಇನ್ನು ಬಿರಿಯಾನಿ ಎಲ್ಲರೂ ಕೂಡ ಬೇಡ ಅಂತ ಹೇಳಿದ್ರು. ನನ್ನ ತಮ್ಮ ಒಬ್ಬನೇ ಊಟ ಮಾಡ್ದ. ಇನ್ನು ನನಗೂ ಕೂಡ ಏನು ಊಟ ಮಾಡಬೇಕು ನೈಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಊಟ ಮಾಡಲಿಲ್ಲ, ಜಸ್ಟ್ ಒಂದೆರಡು ಬಜ್ಜಿ ತಿಂದೆ ಅಷ್ಟೇನೆ. ಇನ್ನು ನಮ್ಮ ಅಮ್ಮಂಗೆ ಕೂಡ ಬಿಸಿ ಬಿಸಿ ಬಜ್ಜಿ ಹಾಕ್ಬಿಟ್ಟು ಕೊಟ್ಟೆ. ನಮ್ಮ ಅಪ್ಪಂಗೆ ಕೂಡ ಒಂದು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ದಾಯಿತು. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದ್ರಲ್ಲ, ಅವರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದರು. ಒಂದು ಸ್ವಲ್ಪ ಹೊತ್ತು ಪಾಪು ಜೊತೆಗೆ ಆಟ ಆಡಿಬಿಟ್ಟು ಅದಾದಮೇಲೆ ನಾವು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಕೂಡ ಮನೆಗೆ ಹೊರಟರು. ಊಟ ಏನೂ ಮಾಡಲಿಲ್ಲ, ನನ್ನ ತಮ್ಮ ಅಷ್ಟೇ ಊಟ ಮಾಡಿದ್ದು, ನಮ್ಮಮ್ಮ ಏನು ಮಾಡಲಿಲ್ಲ. ಇನ್ನು ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೋಗಿ ಮಲ್ಕೊಂಡಿದ್ದಾಯಿತು. ಅವತ್ತಿನ ದಿನ ಜಾಸ್ತಿ ಏನೂ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಜಾಸ್ತಿ ನಮ್ಮನೆಗೆ ಗೆಸ್ಟ್ ಬಂದಾಗ ಏನು ಅಂತಂದರೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗ್ಬಿಡುತ್ತೆ. ಸಪ್ರೇಟಾಗಿ ಬ್ಲಾಗ್ ಮಾಡ್ಕೋಬೇಕು ಅನ್ನೋ ಥರ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅವ್ರ ಜೊತೆನೇ ಟೈಮ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋ ಈ ರೀತಿಯಾಗಿ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.